இவா அப்படி விடு சைடு விட்டாத்தான் ஒரு ஒருத்தராக அவர் அப்படியே போட இது மாதிரி மாற்றிருக்காங்க. ನಮಸ್ಕಾರ, ನನ್ನ ಹೆಸರು ಅಲೆಕ್ಸಾಂಡರ್ ಅಂದರು. ನಾನು ಕರ್ನಾಟಕ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೀನಿ, ಕೌನ್ಸಿಲಿಂಗ್ ಹ್ಯೂಮನ್ ರೈಟ್ಸು. ಸೊ ನಾನು ಯಾವ ಕಾರ್ಯಕ್ಕೆ ಬೆಂಗಳೂರು ಬಿಟ್ಟು ತಮಿಳ್ನಾಡು ಬಂದಿದೆ ಅಂದರೆ, ಈ ಅಮ್ಮ ಹೆಸರು ಅಮ್ಮಂದು. ಇವ್ರು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ಸ್ ಬಂದು ಒಂದು ದೊಡ್ಡ ಇಶ್ಯೂ ಆಗಿದೆ. ಅವ್ರಿಗೆ ಅಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ತೊಗೊಂಡಿರೋ ಕೆಲಸಗಾರರು ಅಲ್ಲಿ ಆರ್ಮಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಹೆಸರು ಏನಮ್ಮ? ಒಲಿ ಪ್ರಕಾಶ್ ಅಂದರು. ಅವ್ರು ಇವ್ರ ಜೊತೆ 4 ವರ್ಷ ಬಾಲ್ ಬಿಟ್ಟು ಫಸ್ಟ್ ಒಂದು ಹುಡುಗಿಗೆ ಮೋಸ ಮಾಡಿದ್ದಾರೆ, ಇವಾಗ 2ನೇ ಹುಡುಗಿಗೆ ಮೋಸ ಮಾಡಿದ್ದಾರೆ, 3ನೇದು ಇವಾಗ ಒಂದು ಮದುವೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ನಾವು ತಮಿಳ್ನಾಡು ಬಂದಿರೋದು. ನಮ್ಮ ತಮಿಳ್ನಾಡು ಪೊಲೀಸವ್ರ ಹತ್ರ ಬಂದು ಮಾತಾಡಾಯಿತು. ಅವ್ರ ಹತ್ರ ಮಾತಾಡಿದ ಅವ್ರು ಹೇಳಿದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ. ಇವಾಗ ಏನೋ ಟ್ರೈನಿಂಗ್ ಹೋಗಿದ್ದಾರೆ, ಬಟ್ ನಾವು ಫಸ್ಟು ರೆಫರೆನ್ಸು ನಾವು ಸ್ಟೇಷನ್ಗೆ ಹೇಳಾಯಿತು. ಇವಾಗ ಸ್ಟೇಷನ್ ಹೋಗಿರೋದು ನಮ್ಮ ಲೇಡೀಸ್ ಎಲ್ಲ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಈ ಅಮ್ಮ ಹೆಸರು ಬಂದು ಭಾನುಂದು ಸೀನಿಯರ್ ಸಿಟಿಸನ್ ಪ್ರೆಸಿಡೆಂಟ್ ಆಗಿದ್ದಾರೆ ಕರ್ನಾಟಕಕ್ಕೆ. ಈ ಅಮ್ಮ ಹೇಳ್ತಾರೆ ಸ್ಟೇಷನ್ ಹೊರಡೆ ಏನೇನಾಯಿತು. ನಮಸ್ಕಾರ ಸರ್, ನಾವು ಸೀನಿಯರ್ ಸಿಟಿಸನ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟು. ಈ ಹೆಣ್ಮಗುಗೆ ಈ ಥರ ಮಾನ್ಯ ಆಗಿರೋದು ನಮಗೂ ಬೇಜಾರಾಯಿತು. ನಮ್ಮಲ್ಲಿ ಬಂದು ಕಂಪ್ಲೇಂಟ್ ತಿಳಿಸೋರೆ. ಇವಾಗ ನಾವೆಲ್ಲ ಇಷ್ಟು ನಮ್ಮ ಟೀಮನ್ನು ಕರ್ಕೊಂಡು ಬಂದು ನಮ್ಮ ಸ್ಟೇಷನಲ್ಲಿ ವಿರಿಯೂರು ಸ್ಟೇಷನ್ ತಮಿಳ್ನಾಡು ಸ್ಟೇಷನಲ್ಲಿ ಕಂಪ್ಲೇಂಟು ಇವಾಗ ಕೊಟ್ಟಿದ್ರಿ. ಬಂದು ಊರು ಪಂಚಾಯತಿನವ್ರ ಹತ್ರ ಹೋಗಿ ನೀವು ಮಾತಾಡ್ಬಿಟ್ಟು ಮತ್ತೆ ನಾವು ಬಂದು ತಿಳುವಳಿಕೆ ಮಾಡಿ ಅಂತ. ನಮಗೆ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಹುಡುಗಿಗೋಸ್ಕರ ನ್ಯಾಯ ಬೇಕು. ನಮಗೆ ಎಲ್ಲಿ ಗಂಟ ಬೇಕಾದ್ರೂ ನಾವು ಹೋರಾಟ ಮಾಡಿ ಎಲ್ಲ ಗಂಟ ನಾವು ಆ ಹುಡುಗಿಗೆ ನ್ಯಾಯ ಸಿಗ್ಲೇಬೇಕು. ಖಂಡಿತ ಯಾವೇ ಕಾರಣಕ್ಕೂ ನಾವು ಹಿಂದೆ ಹೋಗಲ್ಲ, ಮುಂದೆನೆ ಬರೋದು. ಹುಡುಗಿಗೆ ನ್ಯಾಯ ಸಿಗ್ಬೇಕು. ನಮಗೆ ಒಂದು 2-3 ಮಾತು ಹೆಣ್ಮಗು ಹೇಳ್ತಾರೆ, ಸ್ವಲ್ಪ ಇದನ್ನು ಕೇಳ್ಕೊಳ್ಳಿ. ಹೇಳಮ್ಮ. ನಮಸ್ಕಾರ ಸರ್, ನನ್ನ ಹೆಸರು ಅಮ್ಮು ಅಂದ್ಬಿಟ್ಟು. ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ನನಗೆ ತಂದೆ ತಾಯಿ ಯಾರೂ ಇಲ್ಲ. ಇವಾಗ ನನಗೆ ಅಣ್ಣ ತಮ್ಮ ಥರ ಇವರೇ ಸಪೋರ್ಟ್ ಮಾಡ್ತಾ ಇರೋದು. ನಮ್ಮ ಯಜಮಾನರು ನನಗೆ ತುಂಬ ಮೋಸ ಮಾಡಿಬಿಟ್ರು. ಅವ್ರನ್ನ ನಂಬ್ಕೊಂಡು 4 ವರ್ಷದಿಂದ ನಂಬ್ಕೊಂಡಿದ್ದೆ. ಇವಾಗ ನನ್ನನ್ನು ಬಿಟ್ಬಿಟ್ಟು ಬೇರೆ ಹುಡುಗಿಗೆ ಮದುವೆ ಮಾಡ್ಕೊಂಡಿದ್ದಾರೆ. ಇವ್ರನ್ನ ನಂಬಿ ನಾನು ಬಂದಿದ್ದೀನಿ. ನನಗೋಸ್ಕರ ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋನ ನೋಡಿಬಿಟ್ಟು ನೀವು ಸಪೋರ್ಟ್ ಮಾಡಬೇಕು. ಸ್ಟೇಷನ್ನಲ್ಲಿ ನೀವು ಹೋಗಿ ಕೇಳಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಡಿಯೋ ನೋಡೋ ಪ್ರತಿಯೊಂದು ಜನನು ಈ ಹೆಣ್ಮಗಿಗೆ ದಯವಿಟ್ಟು ನಾವು ಹ್ಯೂಮನ್ ರೈಟ್ಸ್ ಇಲ್ಲ, ನನ್ನ ಮನುಷ್ಯನು. ಒಂದು ಹುಡುಗಿಗೆ ಒಂದು ಅಣ್ಣನ ಇದ್ದೀನಿ, ತಮ್ಮನ ಇದ್ದೀನಿ, ಆ ರೀತಿಯಲ್ಲಿ ನಾನು ಸಪೋರ್ಟ್ ಮಾಡಕ್ಕೆ ಬಂದೀನಿ. ದಯವಿಟ್ಟು ನೀವೆಲ್ಲ ಮಾಡಿ, ಇದು ಒಂದು ದೊಡ್ಡ ವಿಷಯ ತಗೊಂಡು ಬನ್ನಿ. ಇದು ನ್ಯಾಯ ಸಿಗೋ ತನಕ ನೀವು ಬಿಡೋಕೆ ಹೋಗ್ಬಿಡಿ, ನಾವು ಬಿಡಲ್ಲ. ಒಂದು ವಿಷಯಗೆ ಒಂದು ದೊಡ್ಡ ವಿಷಯ ಮಾಡಿ. ತಮಿಳ್ನಾಡು ಬಂದಿರೋದು ಇಲ್ಲಿ ನಮ್ಗೆ ಯಾವುದೋ ಗೊತ್ತಿಲ್ಲ, ಯಾರು ಪೊಲಿಟಿಕಲ್ ಇರಲಿ ಯಾರಾದಿರಲಿ, ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ.